ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಮೈಟೆಕ್ ಕನ್ನಡ ಚಾನೆಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಲ್ಡ್ ಲಾರ್ಜೆಸ್ಟ್ ಹೋಮ್ ಅಪ್ಲಯನ್ಸಸ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಬ್ರಾಂಡ್ ಆದ ಹೈಯರ್ ವಾಷಿಂಗ್ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ HW90 DM14959 CS ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ, ಹಾಗೆ ಈ ವಾಷಿಂಗ್ ಮಿಷಿನ್ ನಿಮ್ಮ ಮನೆಗೆ ಸರಿ ಹೋಗುತ್ತಾ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಬಟನ್ ನ ಸೆಲೆಕ್ಟ್ ಮಾಡಿ, ಕಂಪ್ಲೀಟ್ ಮಾಹಿತಿಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದರಲ್ಲಿ ಏನೆಲ್ಲ ಅಸೆಸರೀಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ. ಇದರಲ್ಲಿ ಯೂಸರ್ ಮ್ಯಾನ್ಯುಯಲ್ ನ ಕೊಟ್ಟಿದ್ದಾರೆ, ಹೇಗೆ ಯೂಸ್ ಮಾಡೋದು ವಾಷಿಂಗ್ ಮಿಷಿನ್ ಅನ್ನೋದು. ಹಾಗೆ ಇದ್ರ ಜೊತೆ ನಿಮ್ಗೆ ವಾಟರ್ ಇನ್ಲೆಟ್ ಪೈಪ್ ನ ಕೊಟ್ಟಿದ್ದಾರೆ. ಒಂದ್ ಸೈಡ್ ನೀವು ವಾಷಿಂಗ್ ಮಿಷಿನ್ ಕನೆಕ್ಟ್ ಮಾಡ್ತೀರಾ, ಇನ್ನೊಂದ್ ಸೈಡ್ ವಾಟರ್ ಟ್ಯಾಂಕ್ ಗೆ ಕನೆಕ್ಟ್ ಮಾಡ್ಬೇಕು. ಹಾಗೆ ಇದ್ರೊಳಗಡೆ ವಾರಂಟಿ ಕಾರ್ಡ್ ನ ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಇರುವಂತ ಟ್ರಾನ್ಸಿಟ್ ಬೋರ್ಡ್ ನ ನೀವು ರಿಮೂವ್ ಮಾಡಿದ ನಂತರ ಅದು ಓಪನ್ ಆಗಿರುತ್ತೆ. ಅದನ್ನ ಕ್ಲೋಸ್ ಮಾಡೋದಕ್ಕೆ ಕ್ಯಾಪ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡ್ಕೊಂಡು ನೀವು ಅದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಗೆ ಅದ್ರೊಳಗಡೆ ಜಳೆಗಳು ಹೋಗಿ ಡ್ರಮ್ ನ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ವಾಟರ್ ಅಲ್ಲಿರೋ ಡಸ್ಟ್ ಪಾರ್ಟಿಕಲ್ ನ ಫಿಲ್ಟರ್ ಮಾಡೋದಕ್ಕೆ ಒಂದು ಫಿಲ್ಟರ್ ನ ಕೂಡ ಕೊಟ್ಟಿದ್ದಾರೆ. ಇದನ್ನ ನೀವು ಟ್ಯಾಂಕ್ ಕನೆಕ್ಷನ್ ಮಾಡೋದು ಬೇಕಾದ್ರೆ ಅಲ್ಲಿ ಇದನ್ನ ಫಿಕ್ಸ್ ಮಾಡಿ, ಅದರಿಂದ ನಿಮ್ಗೆ ಬರುವಂತ ವಾಟರ್ ಫಿಲ್ಟರ್ ಆಗಿ ಬರುತ್ತೆ. ಹಾಗೆ ಇದನ್ನ ಎವ್ರಿ 30 days ಒಂದ್ಸಲಿ ಕ್ಲೀನ್ ಮಾಡ್ಕೊಂತ ಹೋಗಿ ಅದರಲ್ಲಿರೋ ಡಸ್ಟ್ ಪಾರ್ಟಿಕಲ್ ನ ರಿಮೂವ್ ಮಾಡಿ, ಇಲ್ಲಾಂದ್ರೆ ವಾಟರ್ ಪ್ರೆಷರ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ವಾಟರ್ ಡ್ರಮ್ ಗೆ ಸಪ್ಲೈ ಆಗಲ್ಲ. ಇದರಿಂದ ನಿಮ್ಮ ವಾಷಿಂಗ್ ಮಿಷಿನ್ ಯೂಸ್ ಮಾಡೋದಕ್ಕೂ ತುಂಬಾ ಕಷ್ಟ ಆಗುತ್ತೆ. ಆದ್ರಿಂದ ಇದನ್ನ ಪ್ರತಿ ಒಂದು ತಿಂಗಳಿಗೊಂದ್ಸಲಿ ನೀವು ಕ್ಲೀನ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಾಷಿಂಗ್ ಮಿಷಿನ್ ಪ್ರೀಮಿಯಂ ಡಿಸೈನ್ ಜೊತೆ ಬರುತ್ತೆ. ಗ್ರೇ ಕಲರ್ ನಿಂದ ಕೊಟ್ಟಿರೋದ್ರಿಂದ ಸೂಪರ್ ಕ್ಲಾಸಿ ಆಗಿ ನಿಮ್ಗೆ ನೋಡೋದಕ್ಕೆ ಕಾಣಿಸುತ್ತೆ. ಇನ್ನ ಇದು 9 kg ಕೆಪಾಸಿಟಿ ಇರೋದ್ರಿಂದ ಒಂದು ದೊಡ್ಡ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಅರೌಂಡ್ ನಿಮ್ ಮನೆಯಲ್ಲಿ 4 to 5 ಮೆಂಬರ್ ಇದ್ರೆ ಈ ವಾಷಿಂಗ್ ಮಿಷಿನ್ ಬೆಸ್ಟ್ ಚಾಯ್ಸ್ ಆಗಿರುತ್ತೆ. ಇದರಲ್ಲಿ ಟಚ್ ಕಂಟ್ರೋಲ್ ಪ್ಯಾನಲ್ ನ ಕೊಟ್ಟಿದ್ದಾರೆ ಮತ್ತು LED ಡಿಸ್ಪ್ಲೇ ಇಂದ ಇದನ್ನ ಡಿಸೈನ್ ಮಾಡಿದ್ದಾರೆ. ಈಸಿಯಾಗಿ ಆಪರೇಟ್ ಮಾಡಬಹುದು. ಜೊತೆಗೆ ಇದರಲ್ಲಿ ಜಾಗ್ ಡಯಲ್ ನ ಕೊಟ್ಟಿದ್ದಾರೆ. ಇದರಿಂದ ಪ್ರೋಗ್ರಾಮ್ ನ ಸೆಲೆಕ್ಟ್ ಮಾಡೋದಕ್ಕೂ ಕೂಡ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಇನ್ನ ಇದ್ರ ಡಿಸೈನ್ ಅಂತ ಸೈಡ್ ಅಲ್ಲಿ ನಾವು ನೋಡಿದಾಗ ನೋಡಿ, ಇದು ವೈಬ್ರೇಷನ್ ರಿಡಕ್ಷನ್ ಆಗೋದಕ್ಕೋಸ್ಕರ ಈ ತರ ಡಿಸೈನ್ ನ ಕೊಟ್ಟಿದ್ದಾರೆ. ಇದರಿಂದ ನಿಮ್ಗೆ ವೈಬ್ರೇಷನ್ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಈ ತರ ಡಿಸೈನ್ ನ ಕೊಟ್ಟಿದ್ದಾರೆ. ಇದನ್ನ ಎರಡು ಸೈಡ್ ಕೂಡ ಅದೇ ತರ ಡಿಸೈನ್ ಮಾಡಿದ್ದಾರೆ. ಇನ್ನ ಫ್ರಂಟ್ ಲುಕ್ ಅಲ್ಲಿ ನಿಮ್ಗೆ ನೋಡಿದ್ರೆ ಡೋರ್ ಡಿಸೈನ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇದ್ರ ಜೊತೆ ನಿಮ್ಗೆ ಡೋರ್ ನ ಟಫನ್ ಗ್ಲಾಸ್ ಇಂದ ಡಿಸೈನ್ ಮಾಡಿದ್ದಾರೆ. ಈ ಟಫನ್ ಗ್ಲಾಸ್ ಇರೋದ್ರಿಂದ ನಿಮ್ಗೆ ಬ್ರೇಕ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಇವಾಗ ನಾವು ಡ್ರಮ್ ಬಗ್ಗೆ ನೋಡ್ತಾ ಹೋಗೋಣ. ಇದರಲ್ಲಿ 525 mm ಅಷ್ಟು ಬಿಗರ್ ಡ್ರಮ್ ನ ಕೊಟ್ಟಿರ್ತಾರೆ. ಇದರಿಂದ ನೀವು ಲಾರ್ಜರ್ ಕ್ಲಾತ್ ಗಳನ್ನ ಕೂಡ ಇದರಲ್ಲಿ ವಾಶ್ ಮಾಡಬಹುದು. ಲೈಕ್ ಬೆಡ್ಶೀಟ್, ಬ್ಲಾಂಕೆಟ್ ಗಳನ್ನ ನೀವು ವಾಶ್ ಮಾಡೋದಕ್ಕೂ ಕೂಡ ಯೂಸ್ ಆಗುತ್ತೆ. ಇನ್ನ ಈ ಡ್ರಮ್ ನ ನಿಮ್ಗೆ ಲೇಸರ್ ಮುಖಾಂತರ ಕಟ್ ಮಾಡಿ ಜಾಯಿಂಟ್ ಮಾಡಿರ್ತಾರೆ. ಕಟಿಂಗ್ ಯೂಸ್ ಮಾಡಿರೋದ್ರಿಂದ ಯಾವುದೇ ತರ ಜಾಯಿಂಟ್ ಇರಲ್ಲ. ಇದರಿಂದ ನೀವು ಯೂಸ್ ಮಾಡುವಂತ ಕ್ಲಾತ್ ಗಳು ಯಾವುದೇ ತರ ಡ್ಯಾಮೇಜ್ ಆಗ್ದಂಗೆ ಈ ಡ್ರಮ್ ನ ಡಿಸೈನ್ ಮಾಡಿದ್ದಾರೆ. ಮತ್ತೆ ಇದರಲ್ಲಿ ಸ್ಮಾಲ್ ಹೋಲ್ ಗಳನ್ನ ಕೊಟ್ಟಿರೋದ್ರಿಂದ ಕ್ಲಾತ್ ಗಳು ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಕಮ್ಮಿ ಇರುತ್ತೆ. ಹಾಗೆ ಸ್ಕ್ರಬ್ಬಿಂಗ್ ಕೂಡ ಬೆಟರ್ ಇರುತ್ತೆ. ಇದರಲ್ಲಿ ಪೆಡಲ್ ಗಳನ್ನ ಕೊಟ್ಟಿದ್ದಾರೆ. ಇದು ಸ್ಟೆಪ್ಪಿಂಗ್ ಆಗೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ಡ್ರಮ್ ಬಗ್ಗೆ ತಿಳ್ಕೊಂಡು ಇನ್ನ ಲೋಡಿಂಗ್ ಹಿಂಗ್ ಮಾಡೋದನ್ನ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಎರಡು ಕಾಣಿಸ್ತಿದಲ್ಲ, ಈ ಲೆವೆಲ್ ಗಿಂತ ಜಾಸ್ತಿ ಕ್ಲಾತ್ ನ ನೀವು ಲೋಡ್ ಮಾಡ್ಬೇಡಿ. ಇಲ್ಲಿ ನಿಮ್ಗೆ ವಾಷಿಂಗ್ ಆದ ನಂತರ ಲಿಂಟ್ ಗಳು ಬಂದು ಕಲೆಕ್ಟ್ ಆಗಿರುತ್ತೆ. ಇದನ್ನ ಕ್ಲೀನ್ ಮಾಡ್ಕೊಳ್ಳೋದನ್ನ ನೀವು ಮರಿಬೇಡಿ. 15 days ಒಂದ್ಸಲಿ ಇದನ್ನ ಕ್ಲೀನ್ ಮಾಡ್ಕೊಳ್ಳಿ. ಈ ವಾಷಿಂಗ್ ಮಿಷಿನ್ ಬಂದು 5 star ರೇಟೆಡ್ ವಾಷಿಂಗ್ ಮಿಷಿನ್ ಆಗಿದೆ. ಈ 5 star ವಾಷಿಂಗ್ ಮಿಷಿನ್ ಇರೋದ್ರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂದ್ರೆ, ಒಂದು ಎನರ್ಜಿ ಕನ್ಸಂಪ್ಷನ್ ನ ಕಮ್ಮಿ ತಗೊಳುತ್ತೆ, ಹಾಗೆ ವಾಟರ್ ಕೂಡ ಕಮ್ಮಿ ತಗೊಳುತ್ತೆ. ಈ ವಾಷಿಂಗ್ ಮಿಷಿನ್ ಬಂದು 1 kg ವಾಶ್ ಮಾಡೋದಕ್ಕೆ 9 ಲೀಟರ್ ಅಷ್ಟು ವಾಟರ್ ನ ತಗೊಳುತ್ತೆ. ಹಾಗಾಗಿ ನೀವು ಯಾವುದೇ ವಾಷಿಂಗ್ ಮಿಷಿನ್ ತಗೊಬೇಕಂದ್ರೂ ಅದು ಎಷ್ಟು ಸ್ಟಾರ್ ರೇಟೆಡ್ ಎನರ್ಜಿ ಅನ್ನೋದನ್ನ ಚೆಕ್ ಮಾಡಿ ವಾಷಿಂಗ್ ಮಿಷಿನ್ ನ ಚೂಸ್ ಮಾಡಿ. ಈ ವಾಷಿಂಗ್ ಮಿಷಿನ್ ಬಂದು ಡೈರೆಕ್ಟ್ ಡ್ರೈವ್ ಮೋಟಾರ್ ಆಗಿದೆ. ಏನ್ ಡೈರೆಕ್ಟ್ ಡ್ರೈವ್ ಅಂತ ಹೇಳಿದ್ರೆ, ಡ್ರಮ್ ಅಂಡ್ ಮೋಟಾರ್ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರುತ್ತೆ. ಇದರಿಂದ ನಿಮ್ಗೆ ಬೇರೆ ಎಲ್ಲಾ ವಾಷಿಂಗ್ ಮಿಷಿನ್ ಗಿಂತ ಲೆಸ್ ನಾಯ್ಸ್, ಲೆಸ್ ವೈಬ್ರೇಷನ್ ಇರುತ್ತೆ. ಇದೇ ನೀವು ನಾನ್ ಡೈರೆಕ್ಟ್ ಡ್ರೈವ್ ಮಿಷಿನ್ ನ ತಗೊಂಡ್ರೆ ಅದರಲ್ಲಿ ಬೆಲ್ಟ್ ಇಂದ ಪುಲ್ಲಿ ಆಗುತ್ತೆ. ಬೆಲ್ಟ್ ಕಟ್ ಆಗೋ ಚಾನ್ಸಸ್ ಗಳು ಇರುತ್ತೆ. ಇದರಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ತರ ಬೆಲ್ಟ್ ನ ಯೂಸ್ ಮಾಡಿರಲ್ಲ. ಇವಾಗ ನೀವು ನೋಡ್ತಾ ಇರೋದು ಬಂದು ಡಿಟರ್ಜೆಂಟ್ ಬಾಕ್ಸ್. ಇದರಲ್ಲಿ ನೀವು ಲಿಕ್ವಿಡ್ ಡಿಟರ್ಜೆಂಟ್, ಕ್ಯಾಪ್ಸೂಲ್ ಹಾಗೆ ಸಾಲಿಡ್ ಡಿಟರ್ಜೆಂಟ್ ಗಳು ಕೂಡ ಯೂಸ್ ಮಾಡಬಹುದು. ಜೊತೆಗೆ ಈ ಜಾಗನ ನೀವು ತಿಂಗಳಿಗೆ ಒಂದ್ಸಲಿ ಕ್ಲೀನ್ ಮಾಡ್ಕೊಳ್ಳಿ. ಇದರಿಂದ ಹೈಜಿನಿಕ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿಂದಾನೆ ನಿಮ್ಗೆ ವಾಟರ್ ಅಂಡ್ ಡಿಟರ್ಜೆಂಟ್ ಡ್ರಮ್ ಒಳಗಡೆ ಹೋಗೋದು. ಅದು ಹೈಜೀನ್ ಇಲ್ಲ ಅಂದ್ರೆ ಅಲ್ಲಿರೋ ಡಸ್ಟ್ ಪಾರ್ಟಿಕಲ್ ಎಲ್ಲ ನಿಮ್ಗೆ ಡ್ರಮ್ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅದನ್ನು ಕೂಡ 15 days ಆರ್ ಮಂತ್ಲಿ ಒನ್ಸ್ ಅಲ್ಲಿ ನೀವು ಅದನ್ನ ಕ್ಲೀನ್ ಮಾಡ್ಕೊಳ್ಳಿ.
ಇವಾಗ ಈ ವಾಷಿಂಗ್ ಮಿಷಿನ್ ಕೊಟ್ಟಿರುವಂತ ಫೀಚರ್ಗಳು ಮತ್ತೆ ಪ್ರೋಗ್ರಾಮ್ಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಾಷಿಂಗ್ ಮಿಷಿನ್ ಬಂದು ನಾನು ಅವಾಗ್ಲೇ ಹೇಳ್ದಂಗೆ ಇದು ಟಚ್ ಪ್ಯಾನಲ್ ಇದೆ. ಇದರಿಂದ ಈಸಿಯಾಗಿ ಆಪರೇಟ್ ಮಾಡಬಹುದು. ಜೊತೆಗೆ ಜಾಕ್ ಡಯಲ್ ಇರೋದ್ರಿಂದ ಕೂಡ ನೀವು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಜೊತೆಗೆ ಎಲ್.ಇ.ಡಿ ಡಿಸ್ಪ್ಲೇ ಇದೆ ನೋಡಿ, ಎಲ್.ಇ.ಡಿ ಲೈಟ್ಸ್ ಡಿಸ್ಪ್ಲೇ, ಕಂಟ್ರೋಲ್ ಪ್ಯಾನಲ್ ಕೂಡ ಈಸಿ ಆಗಿದೆ. ನೀವು ಇದನ್ನ ರೊಟೇಟ್ ಮಾಡೋದ್ರ ಮುಖಾಂತರ ನಿಮ್ಗೆ ಯಾವ ಪ್ರೋಗ್ರಾಮ್ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಹಾಗೆ ಇದರಲ್ಲಿ ಕೆಲವೊಂದು ಫಂಕ್ಷನ್ ಗಳನ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕಾಟನ್ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ. ಕಾಟನ್ ಅಲ್ಲಿ ನಿಮ್ಗೆ ಕಾಟನ್ ಬಟ್ಟೆಗಳನ್ನ ವಾಶ್ ಮಾಡುವುದು, ಮಿಕ್ಸ್ ಎಲ್ಲಾ ತರದ ಗಾರ್ಮೆಂಟ್ಸ್ ಗಳನ್ನ ನೀವು ಯೂಸ್ ಮಾಡಿ ವಾಶ್ ಮಾಡೋದಕ್ಕೆ ಮಿಕ್ಸ್ಡ್ ಕ್ಲಾತ್ ನ ಫಂಕ್ಷನ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಲರ್ಜಿಂಗ್ ಕೇರ್, ನಿಮ್ಮ ಮನೆಯಲ್ಲಿ ಮಕ್ಕಳುಗಳು ಬೇಬಿ ಕ್ಲಾತ್ ಗಳಿದ್ರೆ ಅದನ್ನ ನೀವು ಮಿಕ್ಸ್ಡ್ ಕ್ಲಾತ್ ಅಲ್ಲಿ ಯೂಸ್ ಮಾಡಬಹುದು. ಹಾಗೆ ಕ್ವಿಕ್ 15 ಮಿನಿಟ್ಸ್, ಈಸಿಯಾಗಿ ನಿಮ್ಗೆ ಫಾಸ್ಟ್ ಆಗಿ ಕ್ಲಾತ್ ನ ವಾಶ್ ಮಾಡ್ಕೊಡ್ಬೇಕು ಅಂದ್ರೆ ಕ್ವಿಕ್ ವಾಶ್ ಮುಖಾಂತರ ನೀವು ವಾಶ್ ಮಾಡಬಹುದು. ಡೆಲಿಕೇಟ್ಸ್ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ. ಡೆಲಿಕೇಟೆಡ್ ಕ್ಲಾತ್ ಗಳನ್ನ ಯೂಸ್ ಮಾಡೋದಕ್ಕೆ ಅಂತಾನೆ ಸಪರೇಟ್ ಪ್ರೋಗ್ರಾಮ್ ಇದೆ. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನ ಇದರಲ್ಲಿ ರಿಫ್ರೆಶರ್ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಈ ರಿಫ್ರೆಶರ್ ಏನಂತ ಹೇಳಿದ್ರೆ, ವಾಶ್ ಮಾಡಿರುವಂತ ಕ್ಲಾತ್ ಗಳನ್ನ ನೀವು ತುಂಬಾ ದಿವಸ ಯೂಸ್ ಮಾಡ್ದೇನೆ ಹಾಗೆ ಇಟ್ಟಿರ್ತೀರಾ. ಆ ಟೈಮ್ ಅಲ್ಲಿ ರಿಫ್ರೆಶರ್ ಪ್ರೋಗ್ರಾಮ್ ನ ಯೂಸ್ ಮಾಡೋದ್ರ ಮುಖಾಂತರ ಅದರಲ್ಲಿರೋ ಬ್ಯಾಕ್ಟೀರಿಯಾನ ರಿಮೂವ್ ಮಾಡ್ಕೊಬಹುದು. ಬೇಬಿ ಕೇರ್ ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ನಿಮ್ಮ ಮನೆಯಲ್ಲಿ ಮಕ್ಕಳುಗಳಿದ್ರೆ ಬೇಬಿ ಕೇರ್ ತುಂಬಾ ಯೂಸ್ಫುಲ್ ಆಗುತ್ತೆ. ಮಕ್ಕಳುಗಳು ಯೂಸ್ ಮಾಡುವಂತ ಬಟ್ಟೆನಲ್ಲಿರೋ ಬ್ಯಾಕ್ಟೀರಿಯಾಗಳನ್ನ ಇದು ಕಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದರಲ್ಲಿ ಬೆಡ್ಡಿಂಗ್ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ. ಹೆವಿ ಬ್ಲಾಂಕೆಟ್ ಗಳು ಹಾಗೆ ಬೆಡ್ಶೀಟ್ ಕರ್ಟನ್ ಗಳನ್ನ ಯೂಸ್ ಮಾಡೋದಕ್ಕೆ ಈ ಪ್ರೋಗ್ರಾಮ್ ತುಂಬಾ ಯೂಸ್ಫುಲ್ ಆಗುತ್ತೆ. ಜೊತೆಗೆ ಇದರಲ್ಲಿ ಅಂಡರ್ವೇರ್ ಪ್ರೋಗ್ರಾಮ್ ಗಳನ್ನ ಕೊಟ್ಟಿದ್ದಾರೆ. ಸ್ಪೆಷಲ್ ಆಗಿ ನೀವು ಲಿಂಗರೀಸ್ ಗಳನ್ನ ವಾಶ್ ಮಾಡ್ಬೇಕಂದ್ರೆ ಈ ಪ್ರೋಗ್ರಾಮ್ ನ ಯೂಸ್ ಮಾಡಿ ನೀವು ವಾಶ್ ಮಾಡ್ಕೊಬಹುದು. ಹಾಗೆ ಇದರಲ್ಲಿ ಕಸ್ಟಮೈಸ್ ಸ್ಪಿನ್ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ. ನಿಮ್ಗೆ ಓನ್ಲಿ ಸ್ಪಿನ್ ಬೇಕಂದ್ರೆ ಸ್ಪಿನ್ ಕೂಡ ಮಾಡಿ ಯೂಸ್ ಮಾಡಬಹುದು. ಜೊತೆಗೆ ಸೆಲ್ಫ್ ಕ್ಲೀನ್ ಪ್ರೋಗ್ರಾಮ್ ನ ಕೂಡ ಕೊಟ್ಟಿದ್ದಾರೆ. ಇದರಿಂದ ನೀವು ವಾಷಿಂಗ್ ಮಿಷಿನ್ ನ ಕ್ಲೀನ್ ಕೂಡ ಮಾಡ್ಕೊಬಹುದು. ಇದರಲ್ಲಿ ಡಿಲೇ ಎಂಡ್ ಪ್ರೋಗ್ರಾಮ್ ನ ಕೂಡ ಕೊಟ್ಟಿದ್ದಾನೆ. ಅಪ್ ಟು 24 ಅವರ್ಸ್ ವರೆಗೂ ನೀವು ಪ್ರೋಗ್ರಾಮ್ ನ ಡಿಲೇ ಮಾಡಿ ಸ್ಟಾರ್ಟ್ ಮಾಡಬಹುದು. ಸಪೋಸ್ ನೀವೇನಾದ್ರು ಹೊರಗಡೆ ಹೋಗಿರೋಂತ ಸಂದರ್ಭದಲ್ಲಿ ಈ ತರ ಸೆಟ್ ಮಾಡಿ ಬರೋ ಟೈಮ್ಗೆ ವಾಶ್ ಎಂಡ್ ಆಗಿರೋ ತರ ನೀವು ಸೆಟ್ ಮಾಡಿ ಹೋಗ್ಬೋದು. ಇನ್ನ ಇದರಲ್ಲಿ ಸ್ಟೀಮ್ ಪ್ರೋಗ್ರಾಮ್ ನ ಕೊಟ್ಟಿದ್ದಾನೆ. ಇದು ಕ್ಲಾತ್ ಅಲ್ಲಿರೋ ಬ್ಯಾಕ್ಟೀರಿಯಾಗಳನ್ನೆಲ್ಲ ರಿಮೂವ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುವಂತ ಒಂದು ಫಂಕ್ಷನ್. ನೀವು ಯೂಸ್ ಮಾಡುವಂತ ಕ್ಲಾತ್ ಅಲ್ಲಿ ತುಂಬಾ ಬ್ಯಾಕ್ಟೀರಿಯಾ ಎಫೆಕ್ಟೆಡ್ ಇತ್ತಂದ್ರೆ ಸ್ಟೀಮ್ ನ ಯೂಸ್ ಮಾಡೋದ್ರ ಮುಖಾಂತರ ನೀವು ಕ್ಲಾತ್ ನ ವಾಶ್ ಮಾಡಬಹುದು. ಹಾಗೆ ಇದರಲ್ಲಿ ಟೆಂಪರೇಚರ್, ಸ್ಪಿನ್, ರಿನ್ಸ್ ನ ಮ್ಯಾನ್ಯುಯಲ್ ಕೂಡ ನೀವು ಸೆಲೆಕ್ಟ್ ಮಾಡಿ ಯೂಸ್ ಮಾಡಬಹುದು. ನೋಡಿದ್ರಲ್ಲ ಇಲ್ಲಿವರೆಗೂ ನೀವು ಈ ವಾಷಿಂಗ್ ಮಿಷಿನ್ ಅಲ್ಲಿ ಹೇಗೆ ಫಂಕ್ಷನ್ ಗಳನ್ನ ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಇನ್ನ ಪರ್ಫಾರ್ಮೆನ್ಸ್ ಅಂಡ್ ಎನರ್ಜಿ ಎಫಿಷಿಯನ್ಸಿ ಅಂತ ನೋಡೋದಾದ್ರೆ ಇದರಲ್ಲಿ 1200 RPM ಸ್ಪೀಡ್ ಇರೋದ್ರಿಂದ ಬಟ್ಟೆಗಳನ್ನ ಫಾಸ್ಟ್ ಆಗಿ ಡ್ರೈ ಮಾಡ್ಕೊಡುತ್ತೆ. ಹಾಗೆ ಎನರ್ಜಿ ರೇಟಿಂಗ್ ಬಂದು A++ ಇದೆ. ಸೊ ಅಂದ್ರೆ 5 ಸ್ಟಾರ್ ರೇಟೆಡ್ ಎನರ್ಜಿ ಇರೋದ್ರಿಂದ ನಿಮ್ಗೆ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಕಮ್ಮಿ ತಗೊಳುತ್ತೆ. ಹಾಗೆ ಇದರಲ್ಲಿ ಡೈರೆಕ್ಟ್ ಡ್ರೈವ್ ಟೆಕ್ನಾಲಜಿ ಯೂಸ್ ಮಾಡಿದ್ರಿಂದ ಲೆಸ್ ನಾಯ್ಸ್, ಲೆಸ್ ವೈಬ್ರೇಷನ್ ಇರುತ್ತೆ. ಡ್ಯೂರಬಿಲಿಟಿ ಕೂಡ ಬೆಸ್ಟ್ ಇರುತ್ತೆ. ಈ ವಾಷಿಂಗ್ ಮಿಷಿನ್ ಗೆ ನಿಮ್ಗೆ ಲೈಫ್ ಟೈಮ್ ವಾರಂಟಿ ಕೂಡ ಕೊಟ್ಟಿದ್ದಾರೆ. ಇವಾಗ ಈ ವಾಷಿಂಗ್ ಮಿಷಿನ್ ಅಲ್ಲಿ ಏನ್ ಬೆಸ್ಟ್ ಇದೆ ಅಂತ ನಾವು ನೋಡಿದ್ರೆ, ಇದು 9 kg ಕೆಪಾಸಿಟಿ ಇದೆ. ಒಂದು 4 to 5 ಮೆಂಬರ್ ಇರೋ ಫ್ಯಾಮಿಲಿಗೆ ಇದು ಬೆಸ್ಟ್ ಚಾಯ್ಸ್ ಆಗಿದೆ. ಸೈಲೆಂಟ್ ಆಪರೇಷನ್, ಎನರ್ಜಿ ಎಫಿಷಿಯನ್ಸಿ 5 ಸ್ಟಾರ್ ವಿತ್ ಅಡ್ವಾನ್ಸ್ ಪ್ರೋಗ್ರಾಮ್ ಗಳಿರೋದು, ಸ್ಟೀಮ್ ಪ್ರೋಗ್ರಾಮ್, ಹೈಜೀನ್ ಸ್ಟೀಮ್, ಎಕೋಡ್ರಮ್ ಕ್ಲೀನ್ ಮಾಡುವಂತ ಫಂಕ್ಷನ್ ಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಇದು ಬೆಸ್ಟ್ ಪಾರ್ಟ್ ಆಫ್ ವಾಷಿಂಗ್ ಮಿಷಿನ್ ಅಂತ ಹೇಳಿದ್ರೆ, ಇದು ಪ್ರೈಸ್ ಅಂತ ನಾವು ನೋಡಿದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಹಾಗೆ ಈ ವಾಷಿಂಗ್ ಮಿಷಿನ್ ಗೆ ವಾಟರ್ ಪ್ರೆಷರ್ ಜಾಸ್ತಿ ಇದ್ರೆ ಮಾತ್ರ ವಾಟರ್ ನ ತಗೊಳುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ವಾಟರ್ ಪ್ರೆಷರ್ ಏನೋ ಕಮ್ಮಿ ಇದ್ರೆ ನಿಮ್ಗೆ ಯೂಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ವಾಷಿಂಗ್ ಮಿಷಿನ್ ಪ್ರೈಸ್ ಬಂದು ನಿಮ್ಗೆ ಮಾರ್ಕೆಟ್ ಅಲ್ಲಿ 40,000 ಇಂದ 42,000 ವರೆಗೂ ಅವೈಲಬಿಲಿಟಿ ಇರುತ್ತೆ. ನಿಮ್ಮ ಹತ್ರ ಏನಾದ್ರು ಕ್ರೆಡಿಟ್ ಕಾರ್ಡ್ ಇದ್ರೆ ಅದಕ್ಕೂ ಕೂಡ ಅಡಿಷನಲ್ ಕ್ಯಾಶ್ ಬ್ಯಾಕ್ ಗಳು ಕೂಡ ನಿಮ್ಗೆ ಸಿಗುತ್ತೆ. ಅಲ್ಲೂ ನಿಮ್ಗೆ 4,000 to 5,000 ಅಷ್ಟು ಬೆನಿಫಿಟ್ ಕೂಡ ಸಿಗುತ್ತೆ. ಇವಾಗ ನಾವು ಫೈನಲ್ ಆಗಿ ಹೇಳ್ಬೇಕಂದ್ರೆ ಈ ಹೈಯರ್ ವಾಷಿಂಗ್ ಮಿಷಿನ್ ಪ್ರೀಮಿಯಂ ಫೀಚರ್ ಜೊತೆಗೆ ಬೆಸ್ಟ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ಸೈಲೆಂಟ್ ಆಪರೇಷನ್, ಎನರ್ಜಿ ಎಫಿಷಿಯನ್ಸಿ, ಪವರ್ಫುಲ್ ವಾಷಿಂಗ್ ಮಿಷಿನ್ ನೀವೇನಾದ್ರು ನೋಡ್ತಾ ಇದ್ರೆ ಇದು ಕೂಡ ಬೆಸ್ಟ್ ಚಾಯ್ಸ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮೈಟೆಕ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.